ಬಾಗುರು ಗಾಡಿ ಓಡಿಸೋಣ, ಗಾಡಿ ಓಡಿಸೋದಕ್ಕೆ ಹೇಗಿದೆ ಅಂತ ಫೀಲ್ ಮಾಡಿ ನೋಡೋಣ. ಗಾಡಿ ಓಡಿಸೋದಕ್ಕೆ ಏನು ಗುರು ಸಖತ್ತಾಗಿರುತ್ತೆ. ಏನು ಸಖತ್ತಾಗೈತೆ ಗುರು ಇದು. ನಮಸ್ತೆ ಗುರು, ನಾವಿವಾಗಿದ್ದೀವಿ ಕೆ ಟಿ ಅನ್ನೋ ಶೋರೂಮ್ನಲ್ಲಿ. ಕೆ ಟಿ ಅಂತಂದರೆ ಏನು ಅಂತ ನೀವು ತಲೆ ಕೆಡಿಸ್ಕೋಬೋದು. ಕೆ ಟಿ ಎಮ್ ಮತ್ತು ಟ್ರಯಂಪ್ ಎರಡೂ ಒಂದಾದ್ರೇ ಕೆ ಟಿ, ಕಡಕ್ ಟಿ ಅಲ್ಲ, ಕೆ ಟಿ. ಕೆ ಟಿ ಎಮ್ ಬೈಕ್ಸ್ ಮತ್ತು ಟ್ರಯಂಪ್ ಬೈಕ್ಗಳು ಸಿಗುವ ಜಾಗ ಇಲ್ಲಿ ನೋಡ್ಬೋದು. ಟ್ರಯಂಪ್ ಬೈಕ್. ಅದಾದ ನಂತರ ಹಾಯ್ ಸರ್, ಇದು ಮೊನ್ನೆ ತಾನೇ ಲಾಂಚ್ ಆಗಿದೆ. ಯಾವಾಗ ಇದು ಲಾಂಚ್ ಆಗಿದ್ದು ಶೋರೂಮು? ಓಕೆ. ಸೊ ಹೊಸದಾಗಿ ಪ್ರೀಮಿಯಮ್ ಆಗಿ ನಾವು ಲಾಂಚ್ ಮಾಡಿದ್ದು ಅಂದರೆ ಮೊನ್ನೆ. ಬನ್ನಿ, ಅದರಲ್ಲಿ ಸುಮಾರು ಗಾಡಿಗಳು ನಿಂತಿದ್ದಾವೆ. ಅಡ್ವೆಂಚರ್ 390, ಡ್ಯೂಕ್ 160, ಅದಾದ ನಂತರ 250 ಇವೆಲ್ಲವೂ ನಿಂತಿದೆ. ಇದೊಂದು ಮಾತ್ರ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಗುರು. ಡ್ಯೂಕಲ್ಲೂ 160 ಬಂದಿದೆಯಾ ಅಂತ ನನಗೆ ಗೊತ್ತಿರಲಿಲ್ಲ. 125 ಡಿಸ್ಕಂಟಿನ್ಯೂ ಆಗೋಯ್ತಾ? 125 ಡಿಸ್ಕಂಟಿನ್ಯೂ ಆಗೋಯ್ತಾ? ಆಗೋಯ್ತು. ಓಕೆ, 125 ನೋಡ್ದ. ಅದು ಯಾಕೆ ಮಾರ್ಕೆಟಲ್ಲಿ ಅಷ್ಟೊಂದು ಸೇಲ್ ಆಗಿಲ್ಲ ಅನ್ಸುತ್ತೆ. ಇದನ್ನ ಯಾಕೆ ಬಿಟ್ಟ ಅಂತಂದರೆ, ಕಾಲೇಜ್ ಹುಡುಗರಿಗೆ 160 ಅಂತಂದರೆ ಈಗ NS 160 ಎಲ್ಲ ಇದೆಯಲ್ಲ, ಆ ಒಂದು ರೇಂಜಲ್ಲೇ ನೋಡ್ತಾ ಇರ್ತಾರೆ. ಹಾಗಾಗಿ ಕೆ ಟಿ ಎಮ್ 125 ಎಲ್ಲ ಅಷ್ಟೊಂದು ಕಡಿಮೆ ಪವರ್ನ ಕಾಲೇಜ್ ಹುಡುಗರು ಇಷ್ಟಪಡಲ್ಲ ಅಂದ್ಬಿಟ್ಟು 160 ಬಿಟ್ಟು ಕಾಲೇಜ್ ಹುಡುಗರಿಗೆ ಎಷ್ಟು ಬೇಕು ಪವರು ಅಷ್ಟು ಬಿಟ್ಟಿದ್ದಾನೆ. ಇದನ್ನು ನಿಲ್ಲಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ ಏನಾರು ಇದು ಸೇಲ್ ಆಗಿಲ್ಲ ಅಂತಂದರೆ. ನೋಡೋಕ್ಕಂತೂ ಸಕ್ಕತ್ತಾಗಿದೆ ಗಾಡಿ. ಏನು ಸಖತ್ತಾಗಿದೆ ಗುರು ಗಾಡಿ ಇದು. ಏನು ಸಖತ್ತಾಗೈತೆ ಗುರು ಇದು. 160 3 ಕಲರ್ನಲ್ಲಿ ಸಿಗ್ತಾ ಇದೆ. ಆರೆಂಜು ಮತ್ತು ಇದೊಂದು ಮೆಟಾಲಿಕ್ ವೈಟ್ ಅಂದ್ಬಿಟ್ಟು ಬ್ಲೂ ಮತ್ತು ವೈಟ್ ಇರುತ್ತೆ, ಮತ್ತು ಇನ್ನೊಂದು ಸಿಲ್ವರು. ಈ 3 ಕಲರ್ನಲ್ಲಿ ಈ ಗಾಡಿ ನಮಗೆ ಸಿಗ್ತಾ ಇದೆ. ಈ ಗಾಡಿಯ ಬೆಲೆ ಬಂದು 1,78,000. 160 cc ಈ ಒಂದು ಬೈಕ್ನ ಇಂಜಿನ ನಾವು ನೋಡೋದಾದರೆ 164.22 cc ಇಂಜಿನ್ ಇದಾಗಿರುತ್ತೆ. 9 bhp 15.5 Nm ಟಾರ್ಕ್ನ ಹೊಂದಿರುತ್ತೆ. 160 cc ಬೈಕ್ ಅಂದ ತಕ್ಷಣ ನೀವು ನಾರ್ಮಲ್ 160 cc ಬೈಕ್ಗೆ ಕಂಪೇರ್ ಮಾಡ್ಕೊಂಡು ನೋಡೋಕ್ಕಾಗಲ್ಲ. ಯಾಕಂದರೆ 160 cc ಅಂದ ತಕ್ಷಣ ನಮಗೆ ಪಟ್ಟ ಅಂತ ನೆನಪಿಗೆ ಬರೋದೆ NS 160 ಗುರು. ಯಾಕಂದರೆ NS ಅಂದರೆ ಅಷ್ಟೊಂದು ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆಗಿಬಿಟ್ಟಿದೆ. 160ನ ಅಂತಂದರೆ NS 160 ಅಂತಲೇ ಅರ್ಥ. ಆದರೆ 160 ಇದನ್ನು ಆ ಥರ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದರ ಒಂದು ಸ್ಟ್ಯಾಂಡರ್ಡೇ ಬೇರೆ. ಯಾಕಂದರೆ ಡ್ಯೂಲ್ ಚಾನಲ್ ABS, ಮಾಮೂಲಿ 200 cc ಬೈಕಿಗೆ ಕೊಟ್ಟಿರೋ ರೀತಿ ಡಿಸ್ಕ್ ಕೊಟ್ಟಿದ್ದಾನೆ, 320 mm ಡಿಸ್ಕು. ಅದಾದ ನಂತರ ಸ್ವಿಚಬಲ್ ABS, ಹಿಂದಗಡೆ ABSನ ಆಫ್ ಮಾಡ್ಕೋಬೋದು. ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, 6 ಸ್ಪೀಡ್ ಗೇರ್ ಬಾಕ್ಸು, ಈ ರೀತಿಯಾದ ಒಂದು TFT ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಈ ರೀತಿ ಎಲ್ಲ ನಾರ್ಮಲ್ ನಮ್ಮ ಒಂದು NS 160ಯಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಅದಾದ ನಂತರ MT15 ಅದು ಕೂಡ ಈ ಒಂದು ಬೈಕಿಗೆ ಕಾಂಪಿಟೇಷನ್ ಕೊಡುತ್ತೆ. ಅದರಲ್ಲೂ ಕೂಡ ಇಷ್ಟೊಂದು ಫೀಚರ್ಸ್ ಇರೋದಿಲ್ಲ, ಅಷ್ಟೊಂದು ಕಂಫರ್ಟು ಇಲ್ಲ ಗುರು ಆ ಗಾಡಿ. 3 ಕಲರಲ್ಲಿ ಈ ಕಲರ್ ಚೆನ್ನಾಗಿದೆ. ಇನ್ನೊಂದು ಅದು ಪಕ್ಕಾ ಆರೆಂಜು. KTM ಡ್ಯೂಕ್ 200 ನೋಡಿದ ತಕ್ಷಣ ನಿಮಗೆ ಆ ಕಲರ್ ನೆನಪಾಗುತ್ತೆ. ಆ ಒಂದು ಕಲರು ಆರೆಂಜು ಮತ್ತು ಬ್ಲ್ಯಾಕು. ಅದರಲ್ಲಿ ಈ ಕಲರು ಹೊಸ ಕಲರ್ ಅಂತ ಅನಿಸುತ್ತೆ, ಮತ್ತು ನೋಡೋದಕ್ಕೂ ಚೆನ್ನಾಗಿದೆ. ಬ್ಲೂ ಕಲರ್ ಮತ್ತು ವೈಟ್ ಕಲರ್, ಮೆಟಾಲಿಕ್ ಬ್ಲೂ ಅಂತೇನೋ ಅಂತಾರೆ. ಇನ್ನು ಈ ಚಾಸಿಸ್ನ ನೋಡೋದಾದರೆ ಸ್ಪ್ಲಿಟ್ ಟ್ರೆಲಿಸ್ ಫ್ರೇಮ್ ಇದಾಗಿರುತ್ತೆ. ನಾರ್ಮಲ್ ನಮಗೆ ಮೊದಲು ಸಿಗ್ತಿತ್ತಲ್ಲ, ಅಂದರೆ 390 200 ಇದರಲ್ಲೆಲ್ಲ ಇದೇ ಥರ ಫ್ರೇಮ್ ಬರ್ತಿತ್ತು. ಈಗ ಈ ಗಾಡಿಗೂ ಅದೇ ಕಂಟಿನ್ಯೂ ಆಗಿರುತ್ತೆ. TFT ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಮೊದಲು LCD ಬರ್ತಿತ್ತಂತೆ, ಈಗ ಅದು ಡಿಸ್ಕಂಟಿನ್ಯೂ ಆಗಿದೆ. 10 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಪ್ರತಿ ಲೀಟರ್ಗೆ 40ರಿಂದ 45 ಕಿಲೋಮೀಟರ್ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಸ್ಪ್ಲಿಟ್ ಸೀಟ್ ಇದೆ, ಸ್ಪ್ಲಿಟ್ ಗ್ರ್ಯಾಬ್ರಲ್ ಹಾಗೂ LED ಇಂಡಿಕೇಟರ್ಗಳು, ಫ್ರಂಟ್ UST ಸಸ್ಪೆನ್ಷನ್, ರೇರ್ ಮೋನೋ ಶಾಕ್ ಅಬ್ಸರ್. ಇನ್ನು ಟೈರ್ಗಳನ್ನ ನಾವು ನೋಡೋದಾದರೆ 110/70 17 ಇಂಚ್ ಟೈರ್, 110 ಸೆಕ್ಷನ್ ಟೈರು. ಫ್ರಂಟ್ ಬಂದು 110 ಸೆಕ್ಷನ್ ಟೈರ್, ರೇರ್ ಬಂದು 140 ಸೆಕ್ಷನ್ ಟೈರ್, 7 ಇಂಚಿನ ವೀಲ್ಗಳಾಗಿರುತ್ತೆ. ನಿಮ್ಗೆ ಈ ಗಾಡಿಯಲ್ಲಿ ಕಾನ್ಫಿಡೆಂಟ್ ಕೊಡೋದು ಅಂತಂದರೆ ಇದರ ಟೈರ್ಗಳು, ನಂತರ ಇದರ ಬ್ರೇಕ್, ಇವೆರಡೂ ಕೂಡ ಸರಿಯಾಗಿದ್ದಾವೆ ಗುರು. ರೋಡ್ ಗ್ರಿಪ್ ಹಾಗೇ ಇದೆ. ಬ್ರೇಕ್ ಅಂತೂ ಕೇಳಲೇಬೇಡಿ, ಅದು ಕೂಡ ಚೆನ್ನಾಗಿದೆ. ಸೀಟ್ ಹೈಟ್ ಬಂದು 815 mm ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 174 mm ಆಗಿರುತ್ತೆ. ಎತ್ತರ ಇರೋರಿಗೆ ಈ ಒಂದು ಗಾಡಿ ಸೂಟ್ ಆಗುತ್ತೆ ಗುರು. ಯಾಕಂದರೆ 815 mm ಸೀಟ್ ಹೈಟ್ ಇದೆ. KTM ಬೈಕ್ಗಳಲ್ಲಿ ಏನು ಇಷ್ಟ ಆಗುತ್ತೆ ಅಂತಂದರೆ ಒಂದು ಸಿಟ್ಟಿಂಗ್ ಪೋಸ್ಚರ್ ಗುರು. ಕುತ್ಕೋತೀವಲ್ಲ ಆ ಒಂದು ಪೋಸ್ಟರೇ ಅಪ್ರೈಟ್ ಪೊಸಿಷನ್ನು ಸಖತ್ತಾಗಿರುತ್ತೆ. ಮತ್ತು ನನಗೆ ಕುಳ್ಳಿಗಿರೋ ಗಾಡಿಗಳು ಅಂದರೆ ಇಷ್ಟ ಆಗಲ್ಲ. KTM ಅಲ್ಲಿ ಯಾವುದು ಕುಳ್ಳಿಗಿರೋ ಗಾಡಿ
RC200 ಒಂದು ಬಿಟ್ಟರೆ ಇನ್ನೆಲ್ಲ ಸೀಟಿಂಗ್ ಪೋಸ್ಟರು ಕೂಡ ಸಖತ್ತಾಗಿದೆ. ಪ್ರೀಮಿಯಂ ಬೈಕು ಅಫೋರ್ಡ್ ಮಾಡೋಕ್ಕಾಗಲ್ಲ ನಮ್ಗೆ ಯೋಚನೆ ಮಾಡ್ತಾ ಇರ್ತೀರ. ಸೊ ನಮ್ಮ KTM ಅಲ್ಲಿ ನಮ್ಮ ಪಾಪ್ಯುಲರ್ ಮಂಡ್ಯ KTM ಶೋರೂಮಲ್ಲಿ ಅಂದರೆ ಇದು 160 ಬಂದು ನಿಮಗೆ 10 years ಇಂಜಿನ್ ವ್ಯಾರಂಟಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಇಷ್ಟು ಅಲ್ಲದೆ ಅಡ್ವೆಂಚರ್ ಸೆಗ್ಮೆಂಟ್ಗೆ ಹೋಗ್ತೀನಿ, ನಾನು ಟ್ರಾವೆಲ್ ಮಾಡ್ತೀನಿ ಅನ್ನೋ ಹುಡುಗರುಗಳು ಇರ್ತಾರೆ. ಸೊ ಅವ್ರಿಗೂ ಕೂಡ ಆಫರ್ನ ಬಿಡ್ತಾ ಇದ್ದೀವಿ. ನಿಮಗೆ ಅಡ್ವೆಂಚರ್ ಸೀರೀಸ್ಗಳಲ್ಲಿ ಅಡ್ವೆಂಚರ್ ಬಂದು ನಿಮಗೆ ಅಡ್ವೆಂಚರ್ ಎಲ್ಲ ಸೀರೀಸ್ಗಳಿಗೂ ಆಫರ್ಗಳನ್ನ ಕೊಡ್ತಾ ಇದ್ವಿ. ಸೊ ಏನೇನು ಬರುತ್ತೆ ಅಂತ ಹೇಳಿದ್ರೆ ನಿಮ್ಮದು ಹೆಡ್ಲ್ಯಾಂಪ್ ಪ್ರೊಟೆಕ್ಟರ್ ಬರುತ್ತೆ, ಸೊ ಮಡ್ ಫ್ಲಾಪ್ ಎಕ್ಸ್ಟೆನ್ಷನಲ್ ಬರುತ್ತೆ, ಮತ್ತು ಲೋಯರ್ ಫೆಂಡರ್ ಬರುತ್ತೆ, ಟೂರಿಂಗ್ ಸೀಟ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪ್ಲಸ್ ಇದಲ್ಲದೆ ನಿಮಗೆ ಸೆಂಟರ್ ಸ್ಟ್ಯಾಂಡ್ ಕೂಡ ಬರುತ್ತೆ, ಮತ್ತು ಇದ್ರ ಜೊತೆಗೆ ನಿಮಗೆ 10 years ಇಂಜಿನ್ ವ್ಯಾರಂಟಿ ವಿತ್ ಬೈಕ್ ಕವರ್ ಕೂಡ ಸಿಗುತ್ತೆ. ಈ ಬೈಕ್ ಓಡಿಸ್ತಾ ಇದ್ರೆ ನಿಮಗೆ 160cc ಬೈಕ್ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲ್ ಬರಲ್ಲ, 200cc ಬೈಕ್ ನೋಡಿಸ್ತಾ ಇದ್ದೀನಿ ಅನ್ನೋ ಫೀಲೇ ಬರುತ್ತೆ. ಯಾಕಂದರೆ ಡ್ಯೂಕಲ್ 200cc ನೋಡಿ ನಮಗೆ ಅದೇ ಅಭ್ಯಾಸ ಆಗಿದೆ. ವೈಬ್ರೇಷನ್ ಅಂತೂ ಖಂಡಿತ ಇದೆ, ಹಾಗಾಗಿ 200cc ಬೈಕ್ನ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲು ಬರುತ್ತೆ. ಪವರ್ ಕೂಡ ಹಾಗೆ ಇದೆ. ಸಿಟಿ ಒಳಗೆ ನೀವೇನು ತುಂಬ ಪವರ್ನ ಟೆಸ್ಟ್ ಮಾಡೋಕೆ ಹೋಗಲ್ಲ. ಇಷ್ಟು ಪವರಲ್ಲೇ ನೀವು 200cc ಬೈಕ್ನು ಓಡಿಸೋದು, 390cc ಬೈಕ್ನು ಓಡಿಸೋದು. ಈ ಗಾಡಿ ಬಗ್ಗೆ ಏನಾದ್ರು ಎನ್ಕ್ವೈರಿ ಮಾಡಬೇಕು ಅಂತಂದರೆ, ತೊಗೋಬೇಕು ಅಂತಂದರೆ ಇಲ್ಲಿಗೆ ಬರ್ಬೋದು KTM ಟ್ರ್ಯಾಂಪ್ KTM ಶೋರೂಮ್ಗೆ.